ಗೆ ಒಳಪಟ್ಟಿದ್ದಾವೆ 7ನೇ ಪಾಠ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಆಲ್ರೆಡಿ 7th ನಾವು ಕನ್ನಡ, ಸೈನ್ಸ್, SS, ಹಿಂದಿಯಲ್ಲಿ ಪ್ರಶ್ನೋತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ದಯಮಾಡಿ ಅವುಗಳನ್ನು ಸಹಿತ ನೋಡಿ, ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಅಭ್ಯಾಸಗಳು ಮುಖ್ಯ ಪ್ರಶ್ನೆ 1 ಹೊಂದಿಸಿ ಬರೆದಿದ್ದೀವಿ. ಆಲ್ರೆಡಿ ಉತ್ತರ ಪತ್ರರಂಧ್ರ ಬಾಷ್ಪ ವಿಸರ್ಜನೆ, ಕ್ಸೈಲಮ್ ನೀರಿನ ಸಾಗಾಣಿಕೆ, ಬೇರು ರೋಮಗಳು ನೀರಿನ ಹೀರುವಿಕೆ, ಫ್ಲೋಯಮ್ ಆಹಾರ ಸಾಗಾಣಿಕೆ ಅಂತ ಉತ್ತರ ಇತ್ತು. ಮುಖ್ಯ ಪ್ರಶ್ನೆ 2ರಲ್ಲಿ ಬಿಟ್ಟ ಪದಗಳನ್ನು ತುಂಬಬೇಕಿತ್ತು. ಮೊದಲನೇ ಪ್ರಶ್ನೆ, ಹೃದಯದಿಂದ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುವುದು ಡ್ಯಾಶ್ ಅಂತ ಕೇಳಿದರೆ ಉತ್ತರ ಅಪಧಮನಿ. ಪ್ರಶ್ನೆ 2, ಹಿಮೋಗ್ಲೋಬಿನ್ ಹೊಂದಿರುವ ಕೋಶಗಳು ಡ್ಯಾಶ್, ಉತ್ತರ ಕೆಂಪು ರಕ್ತ ಕಣ. 3, ಅಭಿಧಮನಿ ಮತ್ತು ಅಪಧಮನಿಗಳನ್ನು ಸೇರಿಸುವ ಜಾಲ ಡ್ಯಾಶ್, ಉತ್ತರ ಲೋಮನಾಳ. 4ನೇದು, ಹೃದಯದ ಲಯಬದ್ಧ ಸಂಕುಚನ ಮತ್ತು ವಿಕಸನವನ್ನು ಡ್ಯಾಶ್ ಎನ್ನುವರು ಅಂತ ಕೇಳಿದರೆ ಹೃದಯದ ಬಡಿತ ಅನ್ನೋದು ಉತ್ತರ. 5, ಮಾನವರಲ್ಲಿ ಮುಖ್ಯವಾದ ತ್ಯಾಜ್ಯ ಉತ್ಪನ್ನ ಡ್ಯಾಶ್, ಉತ್ತರ ಮೂತ್ರ. 6, ಬೆವರಿನಲ್ಲಿರೋದು ನೀರು ಮತ್ತು ಡ್ಯಾಶ್ ಅಂತ ಕೇಳಿದರೆ ಉತ್ತರ ಲವಣಗಳು. 7, ಮೂತ್ರಜನಕಾಂಗಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ದ್ರವಕ್ಕೆ ಡ್ಯಾಶ್ ಅಂತ ಕರೀತಾರೆ, ಮೂತ್ರ. ಮರಗಳಲ್ಲಿ ನೀರು ಹೆಚ್ಚು ಎತ್ತರಕ್ಕೆ ತಲುಪುವಂತೆ ಮಾಡುವ ಮೇಲ್ಮುಖ ಸೆಳೆತವನ್ನು ಉಂಟು ಮಾಡುವ ಕ್ರಿಯೆ ಡ್ಯಾಶ್ ಅಂತ ಕೇಳಿದರೆ ಉತ್ತರ ಬಾಷ್ಪ ವಿಸರ್ಜನೆ ಅನ್ನೋದು ಸರಿಯಾದ ಉತ್ತರ. 3ರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆದಿದ್ದೀವಿ. ಸಸ್ಯಗಳಲ್ಲಿ ನೀರು ಇವುಗಳ ಮೂಲಕ ಸಾಗಿಸಲ್ಪಡ್ತದೆ, ಉತ್ತರ ಕ್ಸೈಲಮ್. ಸಸ್ಯಗಳನ್ನು ಇಲ್ಲಿ ಇಡೋದರ ಮೂಲಕ ಬೇರುಗಳಿಂದ ನೀರಿನ ಹೀರುವಿಕೆಯನ್ನು ಹೆಚ್ಚಿಸಬಹುದು ಅಂತ ಕೇಳಿದರೆ ಉತ್ತರ ಮಂದ ಬೆಳಕಿನಲ್ಲಿ. 4ನೇ ಪ್ರಶ್ನೆ, ಸಸ್ಯ ಅಥವಾ ಪ್ರಾಣಿಗಳಲ್ಲಿ ಪದಾರ್ಥಗಳ ಸಾಗಾಣಿಕೆ ಏಕೆ ಅವಶ್ಯಕ ವಿವರಿಸಿರಿ. ಉತ್ತರ, ಸಸ್ಯ ಅಥವಾ ಪ್ರಾಣಿಯಲ್ಲಿ ಪದಾರ್ಥಗಳ ಸಾಗಾಣಿಕೆ ಅವಶ್ಯಕವಾಗಿದೆ. ಏಕೆಂದರೆ ಸಸ್ಯಗಳಲ್ಲಿ ಎಲೆಗಳಲ್ಲಿ ಆಹಾರ ತಯಾರಾಗ್ತದೆ. ಈ ಆಹಾರ ಸಸ್ಯದ ಎಲ್ಲ ಭಾಗಗಳಿಗೂ ದೊರೆತರೆ ಸಸ್ಯದ ಬೆಳವಣಿಗೆ ಆಗ್ತದೆ. ಪ್ರಾಣಿಗಳಲ್ಲಿಯೂ ಸಹ ಸೇವಿಸಿದ ಆಹಾರ ದೇಹದಾದ್ಯಂತ ತಲುಪಬೇಕು, ಇಲ್ಲವಾದರೆ ಜೀವಕೋಶಗಳಿಗೆ ಆಕ್ಸಿಜನ್ ಮತ್ತು ಆಹಾರದ ಕೊರತೆ ಆಗ್ತದೆ. ಈ ಕಾರಣದಿಂದ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಆಹಾರ ಸಾಗಾಣಿಕೆ ಅತಿ ಅವಶ್ಯಕವಾಗಿದೆ ಅಂತ ಬರೀಬೇಕು. ಪ್ರಶ್ನೆ 5, ರಕ್ತದಲ್ಲಿ ಕಿರುತಟ್ಟೆಗಳಿಲ್ಲದಿದ್ದರೆ ಏನಾಗುತ್ತಿತ್ತು. ಉತ್ತರ, ರಕ್ತದಲ್ಲಿ ಕಿರುತಟ್ಟೆಗಳಿಲ್ಲದಿದ್ದರೆ ರಕ್ತ ಹೆಪ್ಪುಗಟ್ಟುತ್ತಿದೆಯಲ್ಲ, ಸಣ್ಣ ಗಾಯವಾದರೂ ದೇಹದಿಂದ ಎಲ್ಲ ರಕ್ತವು ಹರಿದು ಹೋಗಿ ದೇಹಕ್ಕೆ ಅಪಾಯವಾಗುತ್ತಿತ್ತು. 6ನೇ ಪ್ರಶ್ನೆ, ಪತ್ರರಂಧ್ರಗಳು ಎಂದರೇನು. ಪತ್ರರಂಧ್ರಗಳ 2 ಕಾರ್ಯಗಳನ್ನು ತಿಳಿಸಿ. ಎಲೆಯ ಮೇಲ್ಮೈನಲ್ಲಿರುವ ಸಣ್ಣ ಸಣ್ಣ ರಂಧ್ರಗಳನ್ನು ಪತ್ರರಂಧ್ರ ಅಂತ ಕರಿತೀವಿ. 2 ಕಾರ್ಯ ಅಂದರೆ ಇವುಗಳ ಮುಖಾಂತರ ಅನಿಲ ವಿನಿಮಯವಾಗ್ತದೆ, ಅಂದರೆ ಇಂಗಾಲದ ಡೈಆಕ್ಸೈಡ್ ಹೀರಿಕೊಂಡು ಆಮ್ಲಜನ ಬಿಡುಗಡೆ ಮಾಡ್ತದೆ. 2ನೇದು, ಈ ಬಾಷ್ಪ ವಿಸರ್ಜನೆಯಲ್ಲಿ ಪತ್ರರಂಧ್ರಗಳ ಮೂಲಕ ಸಸ್ಯಗಳ ಬಹಳಷ್ಟು ನೀರು ಆವಿ ರೂಪದಲ್ಲಿ ನಷ್ಟವಾಗ್ತದೆ. 7ನೇ ಪ್ರಶ್ನೆ, ಬಾಷ್ಪ ವಿಸರ್ಜನೆಯ ಸಸ್ಯಗಳಲ್ಲಿ ಯಾವುದಾದರೂ ಉಪಯುಕ್ತ ಕಾರ್ಯವನ್ನು ನಿರ್ವಹಣೆ ಮಾಡ್ತದೆಯೇ ವಿವರಿಸಿರಿ. ಈ ಬಾಷ್ಪ ವಿಸರ್ಜನಾ ಕ್ರಿಯೆಯಿಂದ ನೀರು ಆವಿಯಾಗ್ತದೆ. ಎಲೆಗಳಿಂದಾದ ನೀರಿನ ಆವೀಕರಣ ಮೇಲ್ಮುಖ ಸೆಳೆತವನ್ನು ಉತ್ಪತ್ತಿ ಮಾಡ್ತದೆ. ಈ ಮೇಲ್ಮುಖ ಸೆಳೆತವು ಎತ್ತರದ ಮರಗಳಲ್ಲಿ ಹೆಚ್ಚು ಎತ್ತರಗಳಿಗೆ ನೀರನ್ನು ಎಳೆಯಬಲ್ಲದು. ಸೊ ಬಾಷ್ಪ ವಿಸರ್ಜನೆಯು ಸಸ್ಯವನ್ನು ತಂಪಾಗಿ ಕೂಡ ಇಡುತ್ತದೆ ಅನ್ನತಕ್ಕಂಥ ಪಾಯಿಂಟ್ಸ್ಗಳನ್ನು ಬರಿಬೇಕಿತ್ತು. ಮುಂದೆ ಹೋಗೋಣ. ಮುಂದಿನ ಪ್ರಶ್ನೆ 8, ರಕ್ತದ ಘಟಕಗಳು ಯಾವುವು ಅಂತ ಕೇಳಿದ್ದಾರೆ. ಬಿಳಿಯ ರಕ್ತ ಕಣಗಳು ಬರ್ತದೆ, ಕೆಂಪು ರಕ್ತ ಕಣಗಳು ಬರ್ತವೆ, ಪ್ಲಾಸ್ಮಾ ಬರ್ತದೆ ಮತ್ತು ಕಿರುತಟ್ಟೆಗಳು. ಇವು 4 ಸಹಿತ ರಕ್ತದ 4 ಪ್ರಧಾನ ಘಟಕಗಳು ಅಂತಲೇ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 9, ದೇಹದ ಎಲ್ಲ ಭಾಗಗಳಿಗೂ ರಕ್ತದ ಅಗತ್ಯ ಇದೆ ಏಕೆ ಅಂತ ಕೇಳಿದ್ದಾರೆ. ದೇಹದಲ್ಲಿ ಪರಿಚಲನೆಗೊಳ್ಳುತ್ತಿರುವ ರಕ್ತ ಬಹಳಷ್ಟು ಪ್ರಾಣಿಗಳಲ್ಲಿ ಆಹಾರ ಮತ್ತು ಆಕ್ಸಿಜನನ್ನು ದೇಹದ ವಿವಿಧ ಜೀವಕೋಶಗಳಿಗೆ ವಿತರಣೆ ಮಾಡ್ತದೆ. ತ್ಯಾಜ್ಯ ಪದಾರ್ಥಗಳನ್ನು ಕೂಡ ದೇಹದ ವಿವಿಧ ಭಾಗಗಳಿಂದ ವಿಸರ್ಜನೆಗೆ ಅದು ಕೊಂಡೊಯ್ತದೆ. ಈ ಕಾರಣದಿಂದ ದೇಹದ ಎಲ್ಲ ಭಾಗಗಳಿಗೂ ರಕ್ತದ ಅಗತ್ಯವಿದೆ ಅಂತ ಬರಿಬೇಕು. 10ನೇ ಪ್ರಶ್ನೆ, ರಕ್ತವನ್ನು ಕೆಂಪಾಗಿ ಕಾಣುವಂತೆ ಮಾಡುವುದು ಯಾವುದು. ಉತ್ತರ, ರಕ್ತದಲ್ಲಿ ಹಿಮೋಗ್ಲೋಬಿನ್ ಇದೆ. ಸೊ ಈ ಹಿಮೋಗ್ಲೋಬಿನ್ ರಕ್ತವನ್ನು ಕೆಂಪಾಗಿ ಕಾಣುವಂತೆ ಮಾಡ್ತದೆ. 11ನೇ ಪ್ರಶ್ನೆ, ಹೃದಯದ ಕಾರ್ಯವನ್ನು ವಿವರಿಸಿರಿ. ರಕ್ತವು ಹೃದಯದಿಂದ ಶ್ವಾಸಕೋಶಕ್ಕೆ ಹರಿದು ಪುನಃ ಹೃದಯಕ್ಕೆ ಹಿಂತಿರುಗ್ತದೆ. ಈ ರಕ್ತ ಹೃದಯದಿಂದ ದೇಹದ ಉಳಿದ ಭಾಗಗಳಿಗೂ ಪಂಪು ಮಾಡಲ್ಪಟ್ಟು ಎಲ್ಲ ಜೀವಕೋಶಗಳಿಗೆ
ಆಕ್ಸಿಜನ್ ಮತ್ತು ಆಹಾರ ಪೂರೈಕೆ ಆಗ್ತದೆ. ಹೃದಯದ ಕೋಣೆಗಳ ಭಿತ್ತಿಗಳು ಸ್ನಾಯುಗಳಿಂದ ಮಾಡಲ್ಪಟ್ಟಿವೆ. ಈ ಸ್ನಾಯುಗಳು ಲಯಬದ್ಧವಾಗಿ ಸಂಕುಚನ ಮತ್ತು ವಿಕಸನಗೊಳ್ತವೆ. ಈ ಲಯಬದ್ಧ ಸಂಕುಚನ ಮತ್ತು ವಿಕಸನ ಸೇರಿ ಒಂದು ಹೃದಯ ಬಡಿತ ಆಗ್ತದೆ. ನಮ್ಮ ಜೀವನದ ಪ್ರತಿ ಕ್ಷಣದಲ್ಲಿಯೂ ಹೃದಯ ಬಡಿಯುತ್ತಿರುತ್ತದೆ. 12ನೇ ಪ್ರಶ್ನೆ, ತ್ಯಾಜ್ಯ ಉತ್ಪನ್ನಗಳನ್ನು ವಿಸರ್ಜಿಸುವ ಅವಶ್ಯಕತೆ ಏಕಿದೆ? ಉತ್ತರ, ನಮ್ಮ ಜೀವಕೋಶಗಳ ಕಾರ್ಯನಿರ್ವಹಣೆಯಲ್ಲಿ ನಿರ್ದಿಷ್ಟವಾದ ಕೆಲವು ತ್ಯಾಜ್ಯ ಉತ್ಪನ್ನಗಳು ಬಿಡುಗಡೆಯಾಗ್ತವೆ. ಇವು ವಿಷವಸ್ತುಗಳು. ದೇಹದಿಂದ ಇವುಗಳನ್ನು ಅಗತ್ಯವಾಗಿ ಹೊರತೆಗೆಯಲೇಬೇಕು. 13ನೇ ಪ್ರಶ್ನೆ, ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರವನ್ನು ಬಿಡಿಸ್ರಿ ಮತ್ತು ಅದರ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಈ ತನ್ನಾಗಿರ್ತಕ್ಕಂಥ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಚಿತ್ರ 7.6 ಇದೆ. ಅದನ್ನು ನೀಟಾಗಿ ಬಿಡಿಸಬೇಕು. ಸೊ ಇದು ಮೂತ್ರಜನಕಾಂಗ ಹುರುಳಿ ಆಕಾರದಲ್ಲಿರ್ತದೆ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಮೂತ್ರನಾಳಗಳು, ಇದು ಮೂತ್ರಕೋಶ, ಇದನ್ನು ಯುರಿತ್ರ ಅಂತೀವಿ, ಇದು ಮೂತ್ರದ್ವಾರ ಅಂತ ಕರಿತೀವಿ. ಇಷ್ಟು ಅಂದವಾಗಿ ಚಿತ್ರವನ್ನು ಬಿಡಿಸಬೇಕಿತ್ತು. ಇಷ್ಟಿತ್ತು 7ನೇ ತರಗತಿಯ ವಿಜ್ಞಾನದ ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಪಾಠದ ಪ್ರಶ್ನೋತ್ತರ. ಸೊ ಎಲ್ಲ ವಿಷಯಗಳಲ್ಲಿ ಇದೇ ಥರದ ಪ್ರಶ್ನೋತ್ತರಗಳಿದ್ದಾವೆ. ಸೊ ದಯಮಾಡಿ ತಾವುಗಳ ವಿಡಿಯೋಗಳನ್ನು ನೋಡಬೇಕು. ಹೆಚ್ಚು ಜನರಿಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು. ನಮ್ಮದೇ ಚಾನಲ್ನ ವಾಟ್ಸಪ್ ಗ್ರೂಪ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ. ಸೊ ನೀವು ಗ್ರೂಪ್ಗಳಲ್ಲಿ ಬಂದು ಜಾಯ್ನ್ ಆಗೋದ್ರಿಂದ ನಾವು ಹಾಕ್ತಕ್ಕಂಥ ವಿಡಿಯೋದ ನೋಟಿಫಿಕೇಷನನ್ನು ನೀವುಗಳು ಫಸ್ಟ್ ಆಗಿ ಪಡಿತೀರಿ. ಅಷ್ಟೇ ಅಲ್ಲದೆ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಮಯದಲ್ಲಿ ನಮ್ಮ ವಿಡಿಯೋಗಳನ್ನು ನೋಡಿ ನೀವು ಸಹಿತ ಸ್ವ ಅಧ್ಯಯನದ ಮೂಲಕ ಸೆಲ್ಫ್ ಲರ್ನಿಂಗ್ ಮಾಡಲಿಕ್ಕೆ ಕೂಡ ನಮ್ಮ ವಿಡಿಯೋಗಳು ತುಂಬಾ ಸಹಕಾರಿಯಾಗಿದ್ದಾವೆ. ಇಷ್ಟು ಈ ವಿಡಿಯೋದಲ್ಲಿ ಹೇಳ್ತಾ ನಾನು ಸಿಗ್ತೀನಿ ಹೊಸ ಪಾಠದಲ್ಲಿ. ಸೊ ದಯಮಾಡಿ ಇನ್ನೊಂದು ಸರಿ ಹೇಳೋದು, ಚಾನಲ್ ಅದಾವೆ, ವಾಟ್ಸಪ್ ಚಾನಲ್ ಇದೆ, ಟೆಲಿಗ್ರಾಮ್ ಗ್ರೂಪ್ಗಳಿದ್ದಾವೆ, ಅವುಗಳಿಗೆ ಬಂದು ಜಾಯ್ನ್ ಆಗಿ. ಮತ್ತೇನಾದರೂ ಪಠ್ಯ ವಿಷಯದ ಕುರಿತಾಗಿರ್ತಕ್ಕಂಥ ವಿಡಿಯೋದ ಕುರಿತು ಏನಾಗಿರ್ತಕ್ಕಂಥ ಡೌಟ್ಸ್ಗಳಿದ್ರೆ ತಾವುಗಳು ಕಮೆಂಟಲ್ಲಿ ನಮ್ಗೆ ಏನು ಮಾಡ್ಬೋದು, ಕಮೆಂಟಲ್ಲಿ ಪಿನ್ಗಳನ್ನು ಮಾಡ್ಬೋದು. ಸೊ ಖಂಡಿತವಾಗಿ ನಾವು ಅವುಗಳನ್ನು ಸಮಯಕ್ಕೆ ಅನುಗುಣವಾಗಿ ನಿಮ್ಮ ಕಮೆಂಟ್ಗಳನ್ನು ಓದಿ ಅವುಗಳಿಗೆ ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.